ನಮಸ್ಕಾರ. ನಾನು ನಿಮ್ಮ ಶಿವಲೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋದಲ್ಲಿ ಬರೋ ಕಾರಣ ಏನಪ್ಪ ಅಂತಂದರೆ, ನಾನು ಸ್ವಲ್ಪ ನನ್ನ ಪ್ರೊಫೆಷ್ನಲ್ ಸ್ವಲ್ಪ ಹೇಳ್ಕೊಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಅದು ಏನಿಲ್ಲ, ಕಲಿತ ವಿದ್ಯೆ ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಅನ್ನೋದು ಒಂದು ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಜೀವನದಲ್ಲಿ ಮುಂದುವರಿಬೇಕು ಸ್ನೇಹಿತರೆ. ಅದು ಏನಪ್ಪ ಅಂತಂದರೆ, ನಾನು ಸುಮ್ಮನೆ ಕಲ್ತಿದ್ದೆ. ನಾನು ಸ್ಟಿಚಿಂಗ್ ಮನೇಲಿದ್ದು ಏನು ನಮ್ಮ ಯಜಮಾನ್ರು ಇರೋ ಟೈಮಲ್ಲಿ ಸುಮ್ಮನೆ ಕಲ್ತ್ಕೊಂಡಿದ್ದೆ. ಇರಲಿ, ನನ್ನ ಬಟ್ಟೆ ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋದು ಒಂದಿತ್ತು. ಅದು ಆಗಂಗೆ ಮನೆ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಅದೇ ಸ್ಟಿಚಿಂಗು, ಅದೇ ಕಲ್ತಿರೋ ವಿದ್ಯೆ ನನಗೆ ನನ್ನ ಮಕ್ಕಳಿಗೆ ಒಂದು ಹೊತ್ತಿನ ಊಟಕ್ಕೆ ದಾರಿ ಅನ್ನೋದು ತೋರಿಸ್ತಾ ಇದೆ ಸ್ನೇಹಿತರೆ. ಇವಾಗ ಅದೇನಪ್ಪ ಅಂತಂದರೆ, ನಾನು ಈಗ ಸ್ಟಿಚಿಂಗ್ ಫೀಲ್ಡ್ನಲ್ಲಿ ಇದ್ದೀನಲ್ಲ, ಅದು ನನಗೊಂದು ಆಲೋಚನೆ ಬಂತು. ಏನಪ್ಪ ಅಂತಂದರೆ, ಸ್ಟಿಚಿಂಗ್ ಮಾಡ್ತಾ ಇದ್ದೀನಲ್ಲ, ನಾನು ಸ್ಟಿಚಿಂಗ್ ಮಾಡೋ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಬಾರ್ದು, ನನ್ನ ಟ್ಯಾಲೆಂಟ್ನ ಯಾಕೆ ತೋರಿಸ್ಕೊತಾ ಹೋಗಬಾರ್ದು ಅನ್ನೋದು ಒಂದು ಆಲೋಚನೆ ಬಂತು. ಹಾಗಾಗಿ ನಾನು ಏನೇನು ಸ್ಟಿಚಿಂಗ್ ಮಾಡಿದ್ದೀನಿ, ಯಾವ ಥರ ನನ್ನ ಓನ್ ಸ್ಟಿಚಿಂಗ್ ಕಲ್ತಿದ್ದೀನಿ ಸ್ನೇಹಿತರೆ. ಹಂಗೆ ಫೋನಲ್ಲಿ ನೋಡ್ಕೊತ, ವಿಡಿಯೋ ನೋಡ್ಕೊತ, ಕಟಿಂಗ್ ಮಾಡ್ಕೊತ, ಪ್ಲಸ್ ಏನಂತಂದರೆ ನನ್ನ ಬಟ್ಟೆನ ನಾನೇ ಸ್ಟಿಚ್ ಮಾಡ್ಕೊತ ಹೋಗ್ತಾಯಿದ್ದೆ. ಆವಾಗ ಅದು ಇದ್ದಿಲ್ಲ ಸ್ನೇಹಿತರೆ, ಅವಶ್ಯಕತೆ ಇದ್ದಿಲ್ಲ. ಪ್ರೊಫೆಷ್ನಲ್ ಆಗಿ ಒಂದು ಮಾಡ್ಕೊಳೋಣ, ಒಂದು ಶಾಪ್ ಮಾಡ್ಕೊಳೋಣ. ವಿಡಿಯೋದಲ್ಲಿ ಏನಂತಂತಂದರೆ, ನಾನು ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ, ಡೈಲಿ ಎಷ್ಟು ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ಕೊತ ಬರ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲೊಂದು ನಾನು ಲೆಹಂಗಾ ಮತ್ತು ಲಂಗ ಓಣಿ ಟೈಪ್ ಸ್ಟಿಚ್ ಮಾಡಿದ್ದೀನಿ, ಒಂದು ಸ್ಯಾರಿ ತೊಗೊಂಡು. ಅದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಫಸ್ಟ್ ಬಂದುಬಿಟ್ಟು ಇದು ಸ್ಯಾರಿ, ಫುಲ್ ಸ್ಯಾರಿ ತೊಗೊಂಡಿದ್ದೀನಿ. ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಒಂದು 16 ಇಯರ್ಸ್ ಹುಡುಗಿಗೆ ಸ್ಟಿಚ್ ಮಾಡಿದ್ದೀನಿ. ಇದು 16-17 ಇಯರ್ಸ್. ಓಕೆ, ಇದು ನೋಡಿ, ಇದು ಫುಲ್ ಸ್ಯಾರಿ ಈ ಥರ ಇದೆ. ಲೆಹಂಗಾ ಈ ಥರ ಬಂದಿದೆ, ಕಾಣ್ತಾ ಇರ್ಬೋದಲ್ವ, ಈ ಥರ ಬಂದಿದೆ. ಇದು ಲೆಹಂಗಾ ಸ್ಟಿಚ್ ಮಾಡಿದ್ದೀನಿ. ಈ ಥರ ಪ್ಲೇಟ್ ಫ್ರಿಲ್ಸ್ ಆಗಿ ಸ್ಟಿಚ್ ಮಾಡಿದ್ದೀನಿ. ಇದು ಲೆಹಂಗಾ ಆಗುತ್ತೆ. ಇದಕ್ಕೆ ಬ್ಲೌಸು ನಾನು ಫುಲ್ ಸ್ಯಾರಿನೇ ತಂದು ಕೊಟ್ಟಿದ್ರು ಹೊಸದಾಗಿ. ಇದು ಬ್ಲೌಸು, ಸೀರಿಯಲ್ ಬ್ಲೌಸ್ ಬರುತ್ತಲ್ಲ, ಬ್ಲೌಸ್ ಪೀಸು, ಅದು ನಾನು ಸ್ಟಿಚ್ ಮಾಡಿದ್ದೀನಿ. ಪ್ರಿನ್ಸಸ್ ಕಟ್ ಸ್ನೇಹಿತರೆ, ಇದು ಪ್ರಿನ್ಸಸ್ ಕಟ್ಟು ಬಫ್ ಹ್ಯಾಂಡ್ಸ್ ತೊಗೊಂಡಿದ್ದೀನಿ, ಶಾರ್ಟ್ ಹ್ಯಾಂಡ್ಸ್ ತೊಗೊಂಡಿದ್ದೀನಿ. ಇದು ನೋಡಿ, ನೋಡ್ತಾ ಇರ್ಬೋದಲ್ಲ, ಒಂದು ನಿಮಿಷ ನೋಡಿ ಸ್ನೇಹಿತರೆ. ಇದು ಈ ಥರ ಬರುತ್ತೆ ಪ್ರಿನ್ಸಸ್ ಕಟ್ಟು. ಇದು ಬ್ಯಾಕ್ ಹುಕ್ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ ನೋಡಿ, ಪೈಪಿಂಗ್ ಮಾಡಿದ್ದೀನಿ. ಈ ಥರ ಪೈಪಿಂಗ್ ಮಾಡಿಕೊಂಡು ಬಂದಿದ್ದೀನಿ. ಇದು ನೋಡಿ, ಇದಕ್ಕೆ ಅವರು ದುಪ್ಪಟ್ಟ ಅವರೇ ಸೆಲೆಕ್ಷನ್ ಮಾಡ್ಕೊಂಡು ತೊಗೊತೀನಿ ಅಂತ ಹೇಳಿದರು. ಹಂಗಾಗಿ ನಾನು ದುಪ್ಪಟ್ಟ ತೋರ್ಸೋಕ್ಕಾಗಲ್ಲ, ಅವರೇ ತೊಗೊಂಡಿದ್ದಾರಂತೆ. ನೋಡಿ, ಈ ಥರ ಪ್ರಿನ್ಸಸ್ ಕಟ್ ಬರುತ್ತೆ ಆಯಿತಾ. ಇದು ಒಂದು ಬ್ಯಾಕ್ ಈ ಥರ ಟೈ ಈ ಥರ ಬಂದಿದೆ ನೋಡಿ. ಈ ಥರ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಸ್ನೇಹಿತರೆ, ಇದು ಒಂದು. ನೆಕ್ಸ್ಟು ಇನ್ನೊಂದು, ಇದು ತುಂಬ ಚೆನ್ನಾಗಿದೆ. ಇದು ವೈಟ್ ಸ್ಯಾರಿ. ಇದು ನಿಮಗೆ ಯಾವ ಥರ ಕಾಣಿಸುತ್ತೆ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಇದು ನೋಡಿ, ಈ ಥರ ಬರುತ್ತೆ. ಈ ಥರ ಫುಲ್ ಬಾರ್ಡ್ರ್ ಬರುತ್ತೆ. ವೈಟ್, ಇದು ಫುಲ್ ವೈಟ್ ಬರುತ್ತೆ, ಮಿಲ್ಕ್ ವೈಟ್ ಅಂತಾರಲ್ಲ ಆ ಥರ. ಇದು ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇದು ನೋಡಿ, ಈ ಥರ ಇದು ಪಟ್ಟಿ ಈ ಥರ ಸೈಡ್ಗೆ ಈ ಥರ ಟೈನ್ ಮಾಡಿದ್ದೀನಿ, ನೋಡ್ತಾ ಇರೋದು. ಇದಕ್ಕೆ ದುಪ್ಪಟ್ಟ ಯಾವ ಕಲರು ಪೇರಪ್ ಮಾಡಂತ ಹೇಳಿದ್ದೀನಿ ಅಂದರೆ, ಬಾಟಲ್ ಗ್ರೀನು ಪ್ಲಸ್ಸು ಯಾವುದಾದ್ರೂ ಆಪ್ಷನಲ್ಲಿ ಹೇಳಿದ್ದೀನಿ, ಕಾಮನ್ ಕಲರ್ ಇಲ್ಲದ ಹಾಗೆ. ಬಾಟಲ್ ಗ್ರೀನು ಮತ್ತು ಮೆರೂನ್ ಕಲರ್, ಮೆರೂನ್ అయితే ಕಾಮನ್ ಇರುತ್ತೆ. ಆಮೇಲೆ ನೇವಿ ಬ್ಲೂ, ಪಿಂಕು, ರೆಡ್ ಈ ಥರ ಪೇರಪ್ ಮಾಡಿ ಅಂತ ಹೇಳಿದ್ದೀನಿ. ನಾನು ಅವರಿಗೆ ಸಜೆಷನ್ ಕೊಟ್ಟಿದ್ದೀನಿ. ಈ ಥರ ಬರುತ್ತೆ, ನೋಡ್ಬೋದು. ಈ ಥರ ಬರುತ್ತೆ. ಇದು ಬ್ಲೌಸು ಇನ್ನೂ ಚೆನ್ನಾಗಿ ಬಂದಿದೆ. ಅದು ಶಾರ್ಟ್ ಹ್ಯಾಂಡ್ ತೋರಿಸಿದ್ನಲ್ಲ ಆವಾಗಲೇ,
ಇದು ಫುಲ್ ಹ್ಯಾಂಡ್ಸ್ ಬರುತ್ತೆ. ಇದು ಸಹ ಪ್ರಿನ್ಸಸ್ ಕಟ್ಟೆ ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ವ, ಈ ಥರ ಪ್ರಿನ್ಸಸ್ ಕಟ್ ಬರುತ್ತೆ. ಇದು ಫ್ರಂಟ್ ನೆಕ್, ಇದು ಬ್ಯಾಕ್ ಬಟನ್, ಇದು ಕೂಡ ಬ್ಯಾಕ್ ಬಟನ್, ಇದು ಸಿಂಪಲ್ ಆಗಿದೆ ನೆಕ್, ಈ ಥರ ಬರ್ತಾಯಿದೆ. ಮತ್ತು ಹ್ಯಾಂಡ್ಸ್ ಈ ಥರ ಬರ್ತಾಯಿದೆ ಸ್ನೇಹಿತರೆ ನೋಡಿ. ಈ ಥರ ಬಟನ್, ಪೋಟ್ಲಿ ಬಟನ್ಸ್ ಹೇಳಿದ್ರು ಅವರು, ಈ ಥರ ಬರುತ್ತೆ. ಇದು ವೈಟು, ಪ್ಯೂರ್ ವೈಟ್ ಆಗಿದೆ ಇದು, ಹಾಗಾಗಿ ವಿಡಿಯೋದಲ್ಲಿ ಯಾಕೆ ಕಾಣಿಸುತ್ತೆ ಅರ್ಥ ಆಗಲ್ಲ. ಸ್ಲೀವ್ಸ್ ಈ ಥರ ಬಂದಿದೆ ನೋಡಿ, ಈ ಥರ. ಇದು ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇದು ಅವ್ರಿಗೆ ಹೇಳ್ತೀನಿ ಹಾಕ್ಕೊಂಡ್ಮೇಲೆ ದುಪ್ಪಟ್ಟ ಎಲ್ಲ ಹಾಕ್ಕೊಂಡು ಒಂದು ಫೋಟೋ ಸೆಂಡ್ ಮಾಡಿ ಅಂತ ಹೇಳ್ತೀನಿ ಅವ್ರಿಗೆ. ಸೆಂಡ್ ಮಾಡಿದರೆ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವೆಲ್ಲ ಹೇಗಿದೆ, ಸ್ಟಿಚಿಂಗ್ ಯಾವ ಥರ ಇದೆ, ನನಗೆ ಬಂದಷ್ಟು ನಾನು ಮಾಡಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದಲ್ಲಿ, ಎಲ್ರಿಗೂ ಗೊತ್ತಿದೆಯಲ್ಲ, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಒಂದು ಪ್ರೋತ್ಸಾಹ ಕೊಡಿ ಅಂತ ತಮ್ಮಲ್ಲೆಲ್ಲ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇನ್ನು ಮುಂದಿನ ವರ್ಷ, ಹೊಸ ವರ್ಷ ಶುರು ಆಗ್ತಾ ಇದೆ, ಹಾಗಾಗಿ ಶುರು ಆಗ್ತಾ ಇದ್ದೇನೆ. ಏನಾದರೂ ಜೀವನದಲ್ಲಿ ಒಂದು ಹೊಸದಾಗಿ ಅಳವಡಿಸ್ಕೋಬೇಕಂತ ನಾನು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಇಷ್ಟ ಆದಲ್ಲೆಲ್ಲ ಗೊತ್ತಲ್ವ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.